ಹೊನ್ನಾವರ ತಾಲೂಕಿನ ಚೊಕ್ಕ ಗ್ರಾಮ ಪಂಚಾಯತ್ ಎನ್ನುವ ಹಿರಿಮೆ ಹೊಂದಿರುವ ಹೊಸಕುಳಿ ಗ್ರಾಮದ ದೊಡ್ಡ ಹಿತ್ತಲ ಮಜರೆಯ 50ಕ್ಕೂ ಅಧಿಕ ಮನೆಗಳಲ್ಲಿ ಮಳೆಗಾಲದಲ್ಲಿ ಯಾರಾದರೂ ಮೃತಪಟ್ಟರೆ ಶವ ಸಂಸ್ಕಾರಕ್ಕೆ ಕುತ್ತಿಗೆಯವರೆಗೆ ನೀರಿನಲ್ಲಿ ಮುಳುಗಿ ಶವ ಹೊತ್ತು ತೆರಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಇಂದಿಗೂ ಇದೆ. ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದರೂ ದೊಡ್ಡ ಹಿತ್ತಲು ಗ್ರಾಮಸ್ಥರು ಮಳೆಗಾಲದಲ್ಲಿ ತಮ್ಮ ಮನೆಗೆ ಹೋಗಲು ಸೊಂಟದವರೆಗೆ ನೀರು ದಾಟಿ ಸಂಚರಿಸುವ ಪರಿಸ್ಥಿತಿ ಇಂದಿಗೂ ಇರುವುದು ಆಡಳಿತ ವ್ಯವಸ್ಥೆಯ ಹಿನ್ನಡೆ ಎಂದರೆ ತಪ್ಪಾಗಲಾರದು. ಇಂದಿಗೂ ಯಾರ್ಯಾರದ್ದೋ ಭೂಮಾಲಕರ ಒಪ್ಪಿಗೆಯ ಮೇರೆಗೆ ಅವರ ಹಿತ್ತಲು ದಾಟುತ್ತಾ ಮನೆ ಸೇರಿಕೊಳ್ಳಬೇಕಾಗಿದೆ. ಮಳೆಗಾಲದಲ್ಲಿ ಇವರು ಅನುಭವಿಸುವ ಸಂಕಷ್ಟ ನೋಡಿದರೆ ನಮ್ಮನ್ನಾಳುವ ಸರ್ಕಾರ ಬದುಕಿದೆಯೋ ಇಲ್ಲವೋ ಎನ್ನುವ ಅನುಮಾನ ಕಾಡುತ್ತಿದೆ. ಸಿದ್ದಾಪುರ ತಾಲೂಕಿನಲ್ಲಿ ಮಳೆಯಾದರೆ ಈ ಮಜರೆಯ ಮಧ್ಯೆ ಹಾದು ಹೋಗುವ ಬಾಸ್ಕೇರಿ ಹೊಳೆ ಉಕ್ಕಿ ಹರಿದು ತೋಟದ ತುಂಬ ನೀರು ತುಂಬಿಕೊಳ್ಳುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಜೀವ ಉಳಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಯಾರೋ ದೋಣಿ ತಂದರೆ ದಾಟಿ ಕಾಳಜಿ ಕೇಂದ್ರ ಸೇರಿಕೊಳ್ಳುವುದು ಪ್ರತಿ ವರ್ಷ ನಡೆಯುತ್ತಲೇ ಇದೆ. 50 ಮನೆಗಳಲ್ಲಿ ಉದ್ಯೋಗಕ್ಕೆ ಹೋಗುವ ಮಹಿಳೆಯರು, ಪುರುಷರು, ಶಾಲೆಗೆ ಹೋಗುವ ಮಕ್ಕಳು ಹೀಗೆ 150ಕ್ಕೂ ಹೆಚ್ಚು ಜನರಿಗೆ ಹೊಳೆ ತುಂಬಿದರೆ ಓಡಾಡಲು ಸಾಧ್ಯವಿಲ್ಲ. ಮನೆಯ ಜಗುಲಿಗೆ ನೀರು ಏರಿದರೆ ಕಾಳಜಿ ಕೇಂದ್ರವೇ ಗತಿ. ಇಂಥ ಪರಿಸ್ಥಿತಿಯಲ್ಲಿ ದಿನ ದೂಡುತ್ತಿರುವ ಈ ಕೇರಿಯ ಜನರು ನೂರಾರು ವರ್ಷಗಳಿಂದ ಇಲ್ಲಿದ್ದೇವೆ, ನಮಗೆ ಓಡಾಡಲು ಕಾಲುದಾರಿ ಮಾಡಿಕೊಡಿ, ಹೊಳೆಗೆ ಒಂದು ಶಾಶ್ವತ ಸಂಕ ಮಾಡಿಕೊಡಿ ಎಂದು ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಬೇಡಿಕೆ ಸಲ್ಲಿಸಿ ಸುಸ್ತಾಗಿದ್ದಾರೆ. ಕಳೆದ 3-4 ದಿನಗಳಿಂದ ತಾಲೂಕಿನಲ್ಲಿ ನಿರಂತರ ಮಳೆ ಸುರಿಯುತ್ತಿದ್ದು, ಸುರಿಯುವ ಮಳೆಯಲ್ಲಿ ಒಬ್ಬರು ಮೃತಪಟ್ಟಿದ್ದು, ಕುತ್ತಿಗೆಯವರೆಗೆ ಮುಳುಗುವ ನೀರಿನಲ್ಲಿ ಶವಪೆಟ್ಟಿಗೆಯನ್ನು ಒಯ್ಯುತ್ತಿರುವ ದೃಶ್ಯ, ಶವವನ್ನಿಟ್ಟು ಅದೇ ನೀರಿನಲ್ಲಿ ಸಾಗಿಸಿಕೊಂಡು ಬರುವ ಆ ಪರಿಸ್ಥಿತಿ ಮನ ಕಲಕುವಂತಿತ್ತು. ಪ್ರಾಣಾಪಾಯ ಎದುರಿಸುತ್ತಾ ಮಳೆಗಾಲದಲ್ಲಿ ಪ್ರತಿನಿತ್ಯ ನೀರಿನಲ್ಲಿ ಒದ್ದೆಯಾಗಿ ಶಾಲೆಗಳಿಗೆ, ಉದ್ಯೋಗಕ್ಕೆ, ಆಸ್ಪತ್ರೆಗೆ ತೆರಳುವ ಪರಿಸ್ಥಿತಿ ಸ್ಥಳೀಯರದ್ದಾಗಿದೆ. ಗ್ಯಾರಂಟಿ ಭಾಗ್ಯ ನೀಡಿ ರಾಜ್ಯದ ಜನರನ್ನು ಉದ್ಧಾರ ಮಾಡುತ್ತೇವೆ ಎನ್ನುವ ಸರ್ಕಾರ ಇಲ್ಲಿಯ ಜನರ ಜೀವಕ್ಕೆ ಗ್ಯಾರಂಟಿ ನೀಡುವುದು ಯಾವಾಗ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.